ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ಗಳ ಮೂಲಕವಾಗಿ ನಮಗೆ ತಿಳಿಸಬಹುದಾಗಿದೆ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರತಿದಿನ ನಡೆಯುವಂತಹ ಗೂಗಲ್ ಮೀಟ್ನ ಪ್ರಾರ್ಥನೆಗಳಿಗಾಗಿ ಹಾಗೂ ರಾಮನಗರ ಪಟ್ಟಣದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಪ್ರಾರ್ಥನಾ ಕೂಟಕ್ಕೆ, ಆಫ್ಲೈನಲ್ಲಿ ನಡೆಯುವಂಥ ಪ್ರಾರ್ಥನಾ ಕೂಟಕ್ಕೆ ಭಾಗವಹಿಸಲು ನಿಮಗೆ ಆಸಕ್ತಿ ಇರುವುದಾದರೆ ಕೆಳಗೆ ಕೊಟ್ಟಿರುವಂಥ ಅಥವಾ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ ಮೂಲಕವಾಗಿ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ವಿಡಿಯೋ ಯಾವುದಾಗಿದೆ ಅಂದರೆ ಇದು ಪ್ರಾರ್ಥನೆಯ ವಿಡಿಯೋ. ಇದು ಯಾವುದೇ ಸಂದೇಶದ ವಿಡಿಯೋ ಅಲ್ಲ, ನಿಮಗಾಗಿ ಪ್ರಾರ್ಥನೆ ಮಾಡುವಂಥ ವಿಡಿಯೋ ಆಗಿದೆ. ನಮ್ಮ ಚಾನಲಲ್ಲಿ ಅನೇಕ ಪ್ರಾರ್ಥನಾ ವಿಡಿಯೋಗಳು ಉಂಟು, ಆದರೆ ಇಂದು ನಾವು ವಿಶೇಷವಾಗಿ ಒಂದು ವಿಷಯಕ್ಕಾಗಿ ಪ್ರಾರ್ಥನೆನ ಮಾಡೋಣ. ಅನೇಕರು ಕೌನ್ಸಿಲಿಂಗ್ಗೆ ಬರುವಾಗ ಕೇಳಿಕೊಳ್ಳುವಂಥ ಅಥವಾ ಹೇಳುವಂತಹ ಒಂದು ಮುಖ್ಯವಾದ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ, ನನಗೆ ನಿದ್ರೆ ಬರ್ತಿಲ್ಲ. ನಾನು ನಿದ್ರೆನ ಮಾಡಿ ಎಷ್ಟೋ ಕಾಲವಾಗಿದೆ, ಎಷ್ಟೋ ದಿನಗಳಾಗಿದೆ, ನನಗೆ ನಿದ್ರೆ ಬರ್ತಾ ಇಲ್ಲ. ಅದಕ್ಕೆ ಕಾರಣಗಳನ್ನು ನೋಡುವಾಗ ಅನೇಕರ ಜೀವಿತದಲ್ಲಿರುವಂಥ ಚಿಂತೆಗಳಾಗಿರ್ಬೋದು, ಈ ಲೋಕದ ಸಮಸ್ಯೆ, ಬೆಳಗ್ಗೆಯಿಂದ ರಾತ್ರಿವರೆಗೂ, ಸಂಜೆವರೆಗೂ ಅನೇಕ ವಿಧವಾದ ಕೆಲಸಗಳನ್ನು ಮಾಡ್ತಾರೆ, ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ರಾತ್ರಿ ಆಗುವಾಗ ಅನೇಕರ ಜೀವಿತದಲ್ಲಿ ಚಿಂತೆಗಳು ಉಂಟಾಗ್ತದೆ, ಭವಿಷ್ಯತ್ತಿನ ಭಯಗಳು ಉಂಟಾಗ್ತದೆ, ಅನೇಕರ ಜೀವಿತದಲ್ಲಿ ಸಮಸ್ಯೆಗಳು, ಹೋರಾಟಗಳು, ಸಾಲಗಳಿಂದ ಎಷ್ಟೋ ಜನರು ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೆಲವರಿಗೆ ನೋಡುವುದಾದರೆ, ಕೆಲವರನ್ನ ನೋಡುವಾಗ ಲೌಕಿಕವಾದ ವಿಷಯಗಳಲ್ಲಿ ಚಿಂತೆಯನ್ನು ಇಟ್ಟುಕೊಂಡು ನಿದ್ರೆ ಬಾರದೇ ಇದ್ರೆ, ಇನ್ನೂ ಕೆಲವರಿಗೆ ದುಷ್ಟನಾದ ಸೈತಾನನ ಕಾರ್ಯಗಳಿಂದ ನಿದ್ರೆ ಮಾಡಲು ಸಾಧ್ಯವಾಗದೇ ಇರುವವರು ಎಷ್ಟೋ ಜನ ಇದ್ದಾರೆ. ಮತ್ತು ನಾವು ನೋಡುವುದಾದರೆ ಅನೇಕರು ಅನೇಕ ಚಿಂತನೆಗಳಿಗೊಳಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ದೈಹಿಕವಾಗಿ ಬಲಹೀನರಾಗಿ ನಿದ್ರೆ ಇಲ್ಲದವರಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಸೈತಾನನ ಕಾರ್ಯಗಳನ್ನು ನೋಡುವುದಾದರೆ ಕೆಟ್ಟ ಕೆಟ್ಟ ಕನಸುಗಳಿಂದ ಭಯ ಹುಟ್ಟಿಸುವಂಥದ್ದಾಗಿರ್ಬೋದು, ಯಾರೋ ಸತ್ತಂತೆ ಕನಸು ಬೀಳುವಂಥದ್ದಾಗಿರಬಹುದು, ಅಥವಾ ಯಾರೋ ಕೈಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಡೆಯುವಂಥದ್ದಾಗಿರಬಹುದು, ಮಾಟ ಮಂತ್ರಗಳ ಕನಸುಗಳಾಗಿರಬಹುದು, ದುಷ್ಟನ ಕಾರ್ಯಗಳು, ವಿಕಾರವಾದ ರೂಪದ ರೀತಿಯಲ್ಲಿ ಕನಸುಗಳ ಮೂಲಕವಾಗಿ ನಿದ್ರೆಯನ್ನು ಭಂಗಪಡಿಸುವಂಥದ್ದಾಗಿರ್ಬೋದು. ಮತ್ತು ಕೆಲವರನ್ನು ನೋಡುವುದಾದರೆ ರಾತ್ರಿಯೆಲ್ಲ ಮಲಗಿರ್ತಾರೆ, ಆದರೆ ಬೆಳಗ್ಗೆ ಎದ್ರೆ ಏನೋ ಒಂದು ರೀತಿಯಾದ ಟಯರ್ಡ್ನೆಸ್, ತಲೆನೋವು, ತಲೆಭಾರ, ಅವರ ನಿದ್ರೆಯಲ್ಲಿ ಡೀಪ್ ಸ್ಲೀಪ್ ಮಾಡದಂತೆ ಅನೇಕ ವಿಧವಾದ ಹೋರಾಟಗಳು ಕಾಣಿಸಲ್ಪಡುವಂಥದ್ದು, ಕೆಲವರಿಗೆ ಭಯವನ್ನು ಹುಟ್ಟಿಸುವಂಥದ್ದು, ಇನ್ನು ಕೆಲವರಿಗೆ ಶಾರೀರಿಕವಾಗಿ ಶರೀರದ ಮೂಲಕವಾಗಿ ಅವರನ್ನು ಬಲಹೀನಪಡಿಸುವಂಥದ್ದಾಗಿರ್ಬೋದು, ಶರೀರದಲ್ಲಿ ಆವರಿಸಿಕೊಂಡು ನಿದ್ರೆ ಮಾಡದಂತೆ ಅವರನ್ನು ಹಿಂಸೆ ಪಡಿಸಿಕೊಂಡು ರಾತ್ರಿಯೆಲ್ಲ ಎಚ್ಚರವಾಗಿದ್ದು, ಹೀಗೆ ಅನೇಕರು ಅನೇಕ ವಿಧವಾದ ಹೋರಾಟಗಳಲ್ಲಿದ್ದುಕೊಂಡು ನಿದ್ರೆ ಮಾಡದಿದ್ದಾರೆ. ಎಷ್ಟೋ ಜನರು, ನಾನು ನಿದ್ರೆ ಮಾಡಿ ಎಷ್ಟೋ ದಿನವಾಯಿತು, ಊಟ ಮಾಡಿ ಎಷ್ಟೋ ದಿನವಾಯಿತು, ಈ ಹೋರಾಟದಿಂದ, ಈ ಸೈತಾನನ ಕಾರ್ಯಗಳಿಂದ, ಹಾಗೆ ನನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಗಳಿಂದ, ನನ್ನ ಜೀವಿತದಲ್ಲಿ ಆಗಿರುವ ಮೋಸದಿಂದ ಎಷ್ಟೋ ಜನರಿಗೆ ಮೋಸ ಹೋಗಿರೋವರಿಗೆ ನಿದ್ರೆ ಬರ್ತಾ ಇರೋದಿಲ್ಲ. ನಾನು ಪ್ರೀತಿಸಿದೆ, ನನ್ನೆಲ್ಲವನ್ನ ಕೊಟ್ಟೆ, ನನ್ನ ಕುಟುಂಬವೆಂಬುದಾಗಿ ನಾನು ನೋಡಿಕೊಂಡೆ, ಇವತ್ತು ನನ್ನ ಮನಸ್ಸು ಒಡೆದೋಗಿದೆ, ನಾನು ನಿದ್ರೆ ಮಾಡಿ ಎಷ್ಟೋ ದಿನಗಳಾಗಿದೆ. ಕುಟುಂಬದ ಸಮಸ್ಯೆಗಳು, ಹೋರಾಟಗಳು, ಸೈತಾನನ ಕಾಟಗಳಾಗಿರ್ಬೋದು, ಕನಸಿನ ಮೂಲಕವಾಗಿ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ತೋರಿಸುತ್ತಾ ನಿದ್ರೆನ ಭಂಗಪಡಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನೀವಿರ್ಬೋದು. ಆದರೆ ನಾನು 2 ವಾಕ್ಯವನ್ನು ಓದಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆನ ಮಾಡಿಕೊಳ್ಳೋಣ. ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಬಾಯಿಂದ ಅರಿಕೆ ಮಾಡಿರಿ. ದುಷ್ಟನಾದವನಿಗೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ನಿಮ್ಮನ್ನು ಭಯಪಡಿಸುವಂಥ ಕಾರ್ಯದ ಮೇಲೆ ಈ ವಾಕ್ಯವನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ನೋಡುವುದಾದರೆ ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ. ದೇವರು ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇರುವಂಥ ಮಾತಾಗಿದೆ. ಈ ವಿಡಿಯೋನ ಯಾರು ಭಯದಲ್ಲಿ, ನಿದ್ರೆ ಇಲ್ಲದೆ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ದುಷ್ಟನ ಆಳ್ವಿಕೆಯಲ್ಲಿ ಭಯಪಡಿಸುತ್ತಾ ವೇದನೆಯಲ್ಲಿ, ದುಃಖದಲ್ಲಿದ್ದಿರೋ, ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ಭಯಪಡಬೇಡ, ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಈ ಸಮಯದಲ್ಲಿ ಈ ವಿಡಿಯೋ ಕೇಳ್ತಾ ಇರುವಂಥ ನಿಮಗೆ ದೇವರು ಹೇಳ್ತಾ ಇರೋದೇನೆಂದರೆ, ಮಗನೇ, ಮಗಳೇ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ.
ನಿನ್ನನ್ನು ಆವರಿಸಿರುವಂಥ ಯಾವ ಕಾರ್ಯಗಳು, ಯಾವ ದುಷ್ಟನು ನಿನ್ನನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಈ ಸಮಯದಲ್ಲಿ ಧೈರ್ಯವಾಗಿ ಯೇಸುವಿಗೆ ನೀನು ಒಪ್ಪಿಸಿಕೊಡುವುದಾದರೆ, ಯೇಸು ಸ್ವಾಮಿಗೆ ನೀವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಕರ್ತನು ನಿಮ್ಮ ಸಂಗಡವಿದ್ದು ಕಾರ್ಯ ಮಾಡುವವನಾಗಿದ್ದಾನೆ. ನೆನಪಿನಲ್ಲಿ ಮತ್ತೆ ಇಟ್ಟುಕೊಳ್ಳಬೇಕಾದ ವಾಕ್ಯ ಯಾವುದೆಂಬುದಾಗಿ ನೋಡುವುದಾದರೆ, ನಾವೆಲ್ಲರೂ ಕೂಡ ಬಾಯಿಪಾಠ ವಚನವಾಗಿರುವಂಥ ವಚನಗಳಾಗಿದೆ. ಅದು ಕೀರ್ತನೆ 91ರಲ್ಲಿ 5, 6, 7, 8ನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ, ഇരുಳಿನಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಿನಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜಲು ಕಾರಣವಿಲ್ಲ. ನೀವು ಈ ನಿಮ್ಮ ಜೀವಿತದಲ್ಲಿ ಸೈತಾನನು ಉಂಟು ಮಾಡ್ತಾ ಇರುವಂಥ ಕಾರ್ಯಗಳಿಗೆ ನೀವು ಅಂಜಿಕೊಳ್ಳಬೇಡಿ, ಭಯಪಡಬೇಡಿ. ನೀವು ಭಯಪಡುವಾಗಲೇ ದುಷ್ಟನು ಇನ್ನೂ ನಿಮ್ಮ ಮೇಲೆ ಆಳ್ವಿಕೆ ಮಾಡಲು ಪ್ರಾರಂಭಿಸ್ತಾನೆ. ಯಾವಾಗ ನೀವು ಕರ್ತನನ ಸಂಗಡ ಇದ್ದಾನೆ ಎಂಬುದಾಗಿ ಧೈರ್ಯವಾಗಿ ಪ್ರಾರ್ಥನೆ ಮಾಡ್ತೀರ, ಯಾಕೆಂದರೆ ದೇವರು ನಿಮಗೆ ಕೊಡಲ್ಪಟ್ಟಿರುವಂಥ ಆತ್ಮ ಧೈರ್ಯದ ಆತ್ಮವಾಗಿದೆ. ನಿಮ್ಮಲ್ಲಿರುವಂಥ ಆತ್ಮ, ಪ್ರಾಣ, ಶರೀರ ದುಷ್ಟನದಲ್ಲ, ದೇವರದ್ದಾಗಿದೆ. ಮೊದಲು ನೀವು ಮನಸ್ಸನ್ನು ಧೈರ್ಯಪಡಿಸಿಕೊಳ್ಬೇಕು. ಅದಕ್ಕೆ ಕೋರಹಿನನು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗುವುದೇಕೆ? ಅನೇಕರು ಮನಸ್ಸಿನಲ್ಲಿ ಕುಗ್ಗಿ ಹೋಗಿದ್ದೀರಾ, ಅದಕ್ಕೆ ನೀವು ಬಲಹೀನರಾಗಿದ್ದೀರಾ. ಎಷ್ಟೋ ಜನರಿಗೆ ಕೆಟ್ಟ ಕನಸುಗಳ ಮೂಲಕ ದುಷ್ಟನು ಭಯ ಹುಟ್ಟಿಸ್ತಾ ಇರೋದಕ್ಕೆ ಯಾಕೆ ಅಂದರೆ ಮನಸ್ಸು ಕುಗ್ಗಿ ಹೋಗಿದೆ. ನಿಮ್ಮ ಮನಸ್ಸನ್ನು ಕುಗ್ಗಿಸಬೇಕೆಂಬುದಕ್ಕಾಗಿ ದುಷ್ಟನು ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ನೀವು ದೇವರ ಮಾತನ್ನು ಕೇಳಿರಿ, ದುಷ್ಟನ ಮಾತನ್ನು ಕೇಳಬೇಡಿ. ದುಷ್ಟನು ನಿಮ್ಮನ್ನು ಯಾವಾಗಲೂ ನೀನು ಸೋಲ್ತೀಯ, ನೀನು ನಾಶವಾಗ್ತೀಯ, ನೀನು ಇಲ್ಲವಾಗ್ತೀಯ ಎಂಬುದಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕಿವಿಯಲ್ಲಿ ಹೇಳ್ತಾ ಇರ್ತಾನೆ. ಆ ಮಾತನ್ನು ಕಿವಿಗೊಡಬೇಡಿ, ದೇವರ ಮಾತನ್ನು ಕಿವಿಗೊಡಿರಿ, ದೇವರ ವಾಕ್ಯಕ್ಕೆ ಕಿವಿಗೊಡಿರಿ. ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣ್ತೀರ. ಯಾವ ದುಷ್ಟನು ನಿಮ್ಮ ನಿದ್ರೆನ ಭಂಗಪಡಿಸಲು ಸಾಧ್ಯ ಇಲ್ಲ. ಈ ವಾಕ್ಯಗಳನ್ನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ಸಮಯದಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಕಾರ್ಯ ಮಾಡಲಿದ್ದಾರೆ. ನಂಬಿಕೆ ಇಟ್ಟುಕೊಂಡು ಪ್ರಾರ್ಥಿಸಿರಿ. ಎಷ್ಟೋ ದಿನಗಳಾಗಿರ್ಬೋದು ನಿದ್ರೆ ಮಾಡಿ, ಎಷ್ಟೋ ದಿನಗಳಾಗಿರಬಹುದು ನಿಮ್ಮ ಜೀವಿತದಲ್ಲಿ ನೆಮ್ಮದಿಯಾಗಿ ನಿದ್ರಿಸಿ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಪ್ರಾರ್ಥಿಸುವುದಾದರೆ ಈ ರಾತ್ರಿ ನೀವು ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಚಿಂತಾ ಮಂಡಲಗಳನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ಚಿಂತೆಯಲ್ಲಿ ಅನೇಕ ಕಾರ್ಯಗಳನ್ನು ಇಟ್ಟುಕೊಳ್ಳುವಾಗ ಏನಾಗ್ತದೆ, ಡೀಪಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಳವಾದ ಗಾಢ ನಿದ್ರೆಯಲ್ಲಿ ಹೋಗದೇ ಇರುವಾಗ ಶರೀರಕ್ಕೆ ಬಲಹೀನತೆಗಳು ಉಂಟಾಗ್ತದೆ, ಶರೀರದಲ್ಲಿ ಆಯಾಸ ಉಂಟಾಗ್ತದೆ. ಎಷ್ಟೋ ಜನರು ಯಾಕೆ ಶಾರೀರಿಕವಾಗಿ ರೋಗಕ್ಕೊಳಗಾಗ್ತಾರೆ ಚಿಂತೆ ಬರುವಾಗ ಅಂದರೆ, ಅವರ ಚಿಂತಾಮಂಡಲದಲ್ಲಿ ಅನೇಕ ಕಾರ್ಯಗಳು ತುಂಬಿಕೊಂಡಿರುವಾಗ ಡೀಪ್ ಆಗಿ ಅಂದರೆ ಗಾಢವಾಗಿ ನಿದ್ರೆ ಬರೋದಿಲ್ಲ. ಈ ಸಮಯದಲ್ಲಿ ಎಲ್ಲ ವಿಷಯಗಳನ್ನ ಒಪ್ಪಿಸಿಕೊಟ್ಟು ಕರ್ತನ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ದೇವರೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರ ಸಹೋದರಿಯರಿಗೆ ಭಯ ಹುಟ್ಟಿಸುವಂಥ, ನಿದ್ರೆಯಲ್ಲಿ ಭಯ ಹುಟ್ಟಿಸುವಂತಹ, ಶಾರೀರಿಕದಲ್ಲಿ ದೇವರೇ ಅನೇಕ ವಿಧವಾದ ಕಾರ್ಯಗಳನ್ನು ಮಾಡುತ್ತಾ ದುಷ್ಟನು ದೇವರೇ ನಿದ್ರೆಯನ್ನು ಕೊಡದಂತೆ ನಿದ್ರೆಯಲ್ಲಿ ಭಯ ಹುಟ್ಟಿಸುತ್ತಾ, ಕನಸುಗಳ ಮೂಲಕ ಭಯ ಹುಟ್ಟಿಸುತ್ತಾ, ಬೇಡವಾದ ಆಕಾರಗಳು, ದುಷ್ಟನ ಕಾರ್ಯಗಳು ಮಾಡುತ್ತಾ ಭಯಗಳನ್ನು ಹುಟ್ಟಿಸುತ್ತಾ ನಿದ್ರೆಯನ್ನು ಭಂಗಪಡಿಸುತ್ತಿರುವಂಥ ಕಾರ್ಯಗಳು ನಜರೇಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ದೇವರಿನ ವಾಕ್ಯವು ಹೇಳುವ ಪ್ರಕಾರ ಅಂಜ ಕಾರಣವಿಲ್ಲ, ಭಯಪಡಬೇಡ, ನಾನಿನ್ನ ಸಂಗಡ ಇದ್ದೇನೆಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಾ. ನಿನ್ನ ವಾಗ್ದಾನವನ್ನು ನಾವು ಹಿಡಿದುಕೊಂಡು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಏನೆಲ್ಲ ಕಾರ್ಯಗಳು ದುಷ್ಟನು ದೇವರಪ್ಪ ಈ ಸಮಯದಲ್ಲಿ ಮಾಡ್ತಾ ಇದ್ದಾನೋ, ಎಲ್ಲ ಭಯದ ಅವಸ್ಥೆಗಳು, ಎಲ್ಲ ಹೋರಾಟಗಳು, ಎಲ್ಲ ವಿಧವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. ಯೇಸಪ್ಪ, ನಿನ್ನ ರಕ್ತದಿಂದ ಶುದ್ಧಿಪಡಿಸು. ಹೌದು, ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲೆ ಉಂಟು. ನಮ್ಮ ಶರೀರದ ಮೇಲೆ, ನಮ್ಮ ಆತ್ಮದ ಮೇಲೆ, ನಮ್ಮ ಚಿಂತಾ ಮಂಡಲದ ಮೇಲೆ, ನಮ್ಮ ಕನಸುಗಳ ಮೂಲಕವಾಗಿ ನಮ್ಮ ನಿದ್ರೆಯನ್ನು ಭಂಗಪಡಿಸ್ತಾ ಇರುವಂಥ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಯೇಸುವಿನ ರಕ್ತದಲ್ಲಿ ನಮಗೆ ಜಯವನ್ನು ಕೊಡು. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರೇ ಕಣ್ಣೀರನ್ನು ಸುರಿಸುತ್ತಾ, ಹೌದು ನಾನು ನಿದ್ರೆ ಮಾಡಿ ಎಷ್ಟೋ ದಿನಗಳಾಗಿದೆ, ನನಗೆ ದೇವರೇ ಸಹಾಯ ಎಂಬುದಾಗಿ ಕೇಳಿಕೊಳ್ತಾ ಇರುವ ಸಹೋದರ ಸಹೋದರಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡು. ಯೇಸುವಿನ
ನಾಮದಲ್ಲಿ ಬಿಡುಗಡೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಹೌದು ರಾಜ, ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿದೆ. ನಿನ್ನ ನಾಮದಲ್ಲಿ ದೇವರೇ ಎಲ್ಲ ಕಾರ್ಯವೂ ಸಾಧ್ಯವಿದೆ. ರಾಜ್ಯ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಬಿಡುಗಡೆ ಕೊಡು. ಅನೇಕರು ಲೌಕಿಕವಾದ ವಿಷಯಗಳಲ್ಲಿ ಸಾಲ, ಹೋರಾಟ, ಸಂಕಟ, ಅವಮಾನ, ನಿಂದೆನ ದೇವರ ಮನಸ್ಸಿನಲ್ಲಿ ಇಟ್ಟುಕೊಂಡು ಚಿಂತೆಗಳನ್ನು ಮಾಡುತ್ತಾ ನಿದ್ರೆ ಮಾಡದೇ ಇದ್ದಾರೆ. ದೇವರೇ, ಅವರ ಚಿಂತೆನೆಲ್ಲ ನೀನು ನೀಗಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅನೇಕರು ಮೋಸ ಹೋಗಿ ದೇವರೇ ಮನಸ್ಸು ಮುರಿದವರಾಗಿ ಡಿಪ್ರೆಷನ್ಗಳಲ್ಲಿ, ಸೂಸೈಡ್ ಥಾಟ್ಸ್ಗಳಲ್ಲಿ ಇದ್ದುಕೊಂಡು ನಿದ್ರಿಸದೆ ದೇವರೇ ಅನೇಕ ವಿಧವಾದ ಕಾರ್ಯದಲ್ಲಿ ಬಂಧನಗಳಲ್ಲಿರುವವ್ರನ್ನ ಯೇಸುವಿನ ನಾಮದಲ್ಲಿ ದೇವರೇ ನೀನು ಬಿಡಿಸು. ಯೇಸುವಿನ ನಾಮದಲ್ಲಿ ಅವರಿಗೆ ನೀಗಿಸು. ಅವರ ಕೊರತೆನ, ಅವರ ಚಿಂತೆನ, ಅವರ ವೇದನೆನ, ಅವರ ಮನಸ್ಸು ಒಡೆದೋಗಿರುವುದನ್ನು, ಅವರ ಗಾಯಗಳನ್ನು ಕಟ್ಟಿ ಅವರಿಗೆ ನಿದ್ರೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ನಿದ್ರೆಗಾಗಿ ಕಣ್ಣೀರಿಡುತ್ತಾ ಎಷ್ಟೋ ರಾತ್ರಿಗಳಾಗಿದೆ, ನಾನು ನೆಮ್ಮದಿಯಾಗಿ ನಿದ್ರಿಸಿ ಎಂಬುದಾಗಿ ಹೇಳುತ್ತಾ ಇರುವ ಸಹೋದರ ಸಹೋದರಿಗೆ ಯೇಸುವಿನ ನಾಮದಲ್ಲಿ ಈ ರಾತ್ರಿ ಕರ್ತನೆ ಅವರ ಬಿಡುಗಡೆ ಹೊಂದಿಕೊಳ್ಳಲಿ. ಕಿವಿಗೊಡು ದೇವನೇ, ದಾವೀದನ ಕುಮಾರನೇ ಕರುಣಿಸು. ಈ ಸಮಯದಲ್ಲಿ ಯಾರೆಲ್ಲ ನಿದ್ರೆಗಾಗಿ, ಯಾರೆಲ್ಲ ಪರಿಶುದ್ಧಾತ್ಮನೆ ನಿದ್ರಿಸಲು ಸಾಧ್ಯವಾಗದೆ ಕಷ್ಟದಲ್ಲಿದ್ದಾರೋ ನಿನ್ನ ನಾಮದಲ್ಲಿ ಬಿಡುಗಡೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಬಿಡುಗಡೆ ಅನುಗ್ರಹಿಸು, ಕೃಪೆಯಿಂದ ನಡೆಸು, ನಿನ್ನ ಬಲದಿಂದ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲವನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಚಿಂತಾ ಮಂಡಲದ ಮೇಲೆ ಆಳ್ವಿಕೆ ಮಾಡ್ತಾ ಇರುವಂಥ ಎಲ್ಲ ದುಷ್ಟನ ಕಾರ್ಯಗಳು, ಅತಿಯಾದ ಚಿಂತನೆಗಳು, ಅತಿಯಾದ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ವಿಧವಾದ ಭಯಗಳು ನೀಗಲ್ಪಡಲಿ. ದೇವರೇ, ನೀನು ನಮ್ಮ ಸಂಗಡ ಇದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀ ನಮ್ಮ ಜೊತೆಗಾರನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಗಾರನಾಗಿದ್ದು ನಮ್ಮ ಎಲ್ಲ ವಿಧವಾದ ನಿದ್ರೆನ ಭಂಗಪಡಿಸುವಂಥ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಆಶೀರ್ವದಿಸುವವನಾಗಿದ್ದಾನೆ. ನಂಬಿಕೊಂಡು ಪ್ರಾರ್ಥನೆ ಮಾಡಿರಿ. ವಾಕ್ಯಗಳನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡಿ ನಂತರ ನೀವು ಮಲಗಿರಿ. ಖಂಡಿತವಾಗಿಯೂ ದೇವರು ನಿಮ್ಮ ಜೀವಿತದಲ್ಲಿ ಉತ್ತಮವಾಗಿ ನಿಮಗೆ ನಿದ್ರೆಯನ್ನು ಕೊಡುವವನಾಗಿದ್ದಾನೆ. ಯಾವುದೇ ದುಷ್ಟನ ಕಾರ್ಯಗಳು, ಯಾವ ಅಂಧಕಾರನ ಕಾರ್ಯಗಳಿಗೆ ಕಿವಿಗೊಡಬೇಡಿ, ದೇವರ ವಾಕ್ಯಗಳಿಗೆ ಕಿವಿಗೊಡಿರಿ. ನಮ್ಮಲ್ಲಿರುವಂಥ ಬಲಹೀನತೆ ಏನೆಂಬುದಾಗಿ ನೋಡುವುದಾದರೆ, ನಾವು ದೇವರ ವಾಕ್ಯಗಳಿಗಿಂತ ಹೆಚ್ಚಾಗಿ ಇಂದು ಮನುಷ್ಯನ ಮಾತಿಗೂ ಹಾಗೆ ದುಷ್ಟನ ಮಾತಿಗೂ, ನಮ್ಮ ಚಿಂತಾ ಮಂಡಲದಲ್ಲಿ ಉಂಟಾಗುವಂತಹ ಮಾತಿಗೂ ಹೆಚ್ಚು ನಾವು ತಲೆ ಕೆಡಿಸಿಕೊಳ್ಳುತ್ತೇವೆ, ಹೆಚ್ಚು ಗಮನ ಕೊಡ್ತೇವೆ. ಆದರೆ ಅದನ್ನೆಲ್ಲ ಬಿಟ್ಟು ದೇವರ ಮಾತಿಗೆ ನಾವು ಕಿವಿಗೊಡುವುದಾದರೆ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವವನಾಗಿದ್ದಾನೆ. ಈ ರಾತ್ರಿ ಕರ್ತನು ನಮಗೆ ಸುಖವಾದ ನಿದ್ರೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ದೇವರು ಕೊಟ್ಟ ಬಿಡುಗಡೆಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತಾ ಎಲ್ಲವನ್ನ ದೇವರು ತಾನೇ ಶುದ್ಧಿಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.